ನಮಸ್ಕಾರ. ಇವತ್ತು ಉತ್ತರ ಕರ್ನಾಟಕದಾಗ ಮಾಡುವಂತಹ ಫೇಮಸ್ ಕೊರದ ಹಿಟ್ಟಿನ ಪಲ್ಯ, ಜುಣಕದ ವಡೆ ಎಲ್ಲ ರೆಡಿ ಮಾಡ್ಕೊಂಡೇನಿ. ಒಂದೊಂದಾಗಿ ಮಾಡ್ತಾ ನಿಮ್ಗೆ ಹೇಳ್ತೀನಿ. ಬುತ್ತಿಗಣ್ಣು ಎಲ್ಲರ ಹೋದ್ರೆ ನೋಡ್ರಿ, ಬುತ್ತಿಗಂಟಿನಾಗ ಈ ಪಲ್ಯ ಇರಲೇಬೇಕು. ನೋಡ್ರಿ, ಈಗ ಒಂದು ಕಡಾಯಿ ಇಟ್ಟನಿ, ಒಂದು 3 ಟೇಬಲ್ ಸ್ಪೂನು ಎಣ್ಣೆ ಹಾಕೀನಿ. ಇದಕ್ಕೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಬೇಕು, ಈರುಳ್ಳಿ ಎಣ್ಣೆ ಜಾಸ್ತಿ ಬೇಕು, ಉಪ್ಪು ಖಾರ ಹುಳಿ ಮುಂದಿರಬೇಕು, ಅಂದರೆ ಜುಣಕದ ವಡೆ ಇದು. ಇದಕ್ಕೆ ಸಾಸಿವೆ ಜೀರಿಗೆ ಹಾಕೋಣ. ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ. ಬೀಗರ ಮನೆಗೆ ಹೋಗ್ಬೇಕಾರ, ಮಕ್ಕಳ ಮನೆಗೆ ಹೋಗ್ಬೇಕಾರ, ಯಾರಾದರೂ ಬಂದಾಗ, ಎಲ್ಲಾದರೂ ಪ್ರವಾಸಕ್ಕಂತೂ ಹೇಳಿ ಮಾಡಿಸ್ತಂಥ ಒಂದು ರೆಸಿಪಿ ಇದು. ರೊಟ್ಟಿ ಗಂಟಿನಾಗ ಈ ರೊಟ್ಟಿ ಬುತ್ತಿ ಕಟ್ಕೊಂಡು ಹೋಗ್ತಾವಲ್ಲ, ಅದ್ರಾಗ ಈ ಜುಣಕದ ವಡೆ ಕೆಂಪು ಚಟ್ನಿ ಇರಲೇಬೇಕು. ಏನು ರುಚಿ ಆಕ್ಕತ್ತಂತೀರಿ? ಉತ್ತರ ಕರ್ನಾಟಕದವ್ರಿಗಂತೂ ಎಲ್ಲರಿಗೂ ಗೊತ್ತಾ ಇರ್ತತಿ. ಯಾರಿಗೆ ಗೊತ್ತಿಲ್ಲ ಈ ವಿಧಾನದಾಗ ಮಾಡಿಕೊಂಡು ಒಂದು ಸಲ ತಿನ್ನಿರಿ, ಪದೇ ಪದೇ ಮಾಡ್ಕೋತೀರಿ. ಈಗ ಸಾಸಿವೆ ಜೀರಿಗೆ ಚಟಪಟ ಅಂದೈತಿ, ಕರಿಬೇ ಹಾಕೇನಿ. ಒಂದು 4 ಕಡ್ಡಿ ಕರಿಬೇ ಸಣ್ಣಗೆ ಹೆಚ್ಚು ಹಾಕಬೇಕು. ಇಲ್ಲಿ ನೋಡ್ರಿ, ದೊಡ್ಡ ಸೈಜಿನ 4 ಈರುಳ್ಳಿ ಸಣ್ಣಗೆ ಚಾಪ್ ಮಾಡ್ಬೇಕದನ್ನ. ಹಸಿ ಸ್ಮೆಲ್ ಹೋಗಬೇಕು, ಚೆಂದಾಗಿ ಅದು ಎಣ್ಣೆಯೊಳಗೆ ಫ್ರೈ ಆಗಬೇಕು. ನಮ್ಮ ಮನೆಯೊಳಗಂತೂ ರೊಟ್ಟಿ ಜೊತೆ ತಿನ್ನೋದಕ್ಕಿಂತ ಬರೇ ಬಾಯಿಲೆ ತಿಂತೇವೆ ನೋಡ್ರಿ. ನಾವು ಟೀ ಜೊತೆಗೆ ತಿಂತೇವೆ ಇದನ್ನು. ಇನ್ನು ತಿಂದು ಟೀ ಕುಡಿತೇವೆ ನಾವು, ಅಷ್ಟೊಂದು ಇಷ್ಟ ಎಲ್ಲರಿಗೂ. ಯಾರಿಗೆ ಗೊತ್ತಿಲ್ಲ ಮಾಡ್ಬೇಕಂತೀರಿ, ತಿನ್ನೋ ಆಸೆ ಇರ್ತೈತಿ, ಈ ರೀತಿಯೊಳಗೆ ಮಾಡ್ಕೊಂಡು ತಿನ್ನಿರಿ, ಕೆಡೋದಿಲ್ಲ, ಪರ್ಫೆಕ್ಟಾಗಿ ಬರ್ತೈತಿ. ಹೊಸಬರಿಗೆ, ಬಿಗಿನರ್ಸಿಗಂತೂ ಹೇಳಿ ಮಾಡಿಸ್ತಂಥ ಒಂದು ವಿಧಾನ ಇದು. ನಿಮಗೋಸ್ಕರ ನಾನು ಈ ವಿಧಾನದಾಗ ಮಾಡೀನಿ. ಕಲಿತು ಮಾಡ್ಕೊಂಡು ತಿಂದು ಕಮೆಂಟ್ನಾಗ ಹೆಂಗೆ ಬಂತು ಅಂತ ಹಾಕ್ರಿ. ಇಲ್ಲಿ ನೋಡ್ರಿ, ಇನ್ನೊಂದು, ಈಗ ಈರುಳ್ಳಿ ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಫ್ರೈ ಆಗ್ಯಾವು ಎಣ್ಣೆಯೊಳಗೆ. ಈಗ ಇದಕ್ಕೆ ಬೇಕಾದಂಥ ಇಂಪಾರ್ಟೆಂಟ್ ಪದಾರ್ಥ ಅಂದ್ರೆ ಹಸಿ ಮೆಣಸಿನಕಾಯಿ ಪೇಸ್ಟ್. ಒಣ ಖಾರ ಹಾಕಿರ ಎಷ್ಟು ರುಚಿ ಆಗಲ್ಲ. ಹಸಿ ಮೆಣಸಿನಕಾಯಿ ಪೇಸ್ಟು ಇರಲೇಬೇಕು ಇದಕ್ಕೆ. ಆನಂತರ ಹುಣಸೆ ಹುಳಿ, 1 ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿ, ಅದಕ್ಕೆ ತಕ್ಕಂಗೆ ಬೆಲ್ಲ ಹಾಕೋಣ. ಇದೆಲ್ಲ ಎಣ್ಣೆಯೊಳಗೆ ಚಲೋ ತಂಗೆ ಕುದಿಬೇಕು, ಸಣ್ಣ ಉರಿಯೊಳಗೆ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅಂದ್ರೆ ನಾ ಹಿಂದೆ ವಿಡಿಯೋದಾಗ ಮಾಡಿ ತೋರ್ಸೇನಿ, ಏನಿರಂಗಿಲ್ಲ ಅದ್ರಾಗ. ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ ನಾವು. ಹೆಚ್ಚು ಕಡಿಮೆ ಎಲ್ಲ ಪಲ್ಯಗಳಿಗೆ ಅದನ್ನ ಯೂಸ್ ಮಾಡೋದು. ಈಗ ನೋಡ್ರಿ, ಹುಳಿಗೆ ತಕ್ಕಂಗೆ ಬೆಲ್ಲ ಹಾಕೇನಿ, ಅರಿಶಿಣ ಪುಡಿ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಅರಿಶಿಣ ಪುಡಿ ಹಾಕೋಣ. ಸ್ವಲ್ಪ ಕೊರಿಯಂಡ್ರ್ ಪೌಡ್ರ್ ಹಾಕೋಣ. ಧನಿಯಾ ಪೌಡ್ರ್ ಸ್ವಲ್ಪ ಹಾಕೋಣ, ಒಂದು ಅರ್ಧ ಸ್ಪೂನು. ಸ್ವಲ್ಪ ಗರಂ ಮಸಾಲ ಹಾಕೋಣ. ಇದೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯೊಳಗೆ 2 ನಿಮಿಷ ಚೆಂದ ಕುದಿಬೇಕಿದು. ಯಾಕಂದ್ರೆ ಹುಣಸೆಹಣ್ಣು ಹಸಿ ಐತಿ, ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಸಿದು. ಇದೆಲ್ಲ ಉಪ್ಪು ಖಾರ ಹುಳಿ ಬೆಲ್ಲ ಚೆಂದ ಕೂಡ್ಕೊಂಡು ಸಣ್ಣ ಉರಿಯೊಳಗೆ ಪಳಪಳ ಅಂತ ಕುದಿಬೇಕು. ಸೈಡಿಗೆ ಎಣ್ಣೆ ಬಿಡಬೇಕು. ಅಲ್ಲಿವರೆಗೆ ಸಣ್ಣ ಉರಿ ಇಟ್ಟು ಇಲ್ಲಿ ಸೈಡಿಗೆ 1 ಬಟ್ಲು ಬೇಸನ್ ತೊಗೊಂಡೇನ, ಕಡ್ಲೆ ಹಿಟ್ಟು, ಹಸಿ ಕಡ್ಲೆಬೇಳೆ ಹಿಟ್ಟು. ಇದನ್ನು ಇವಾಗ ಹೊಸಬರಿಗೆ ಅಂತ ಹೇಳಿದ್ನಲ್ಲ, ಯಾರಾದರೂ ಬಿಗಿನರ್ಸು ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಈ ವಿಧಾನದಾಗ ಮಾಡಿರಿ ಅಂದ್ನಲ್ಲ, ಅಲ್ಲಿ ಅದು ಕುದಿಲಿ, ಹುಳಿ ಬೆಲ್ಲ ಉಪ್ಪು ಖಾರ ಎಲ್ಲ. ಇಲ್ಲಿ ಒಂದು ಬೌಲ್ನಾಗ ಹಿಟ್ಟು ಹಾಕ್ಕೊಂಡು, ಅದಕ್ಕೆ ನೀರು ಹಾಕ್ಕೊಂಡು ದೋಸೆ ಹದಕ್ಕೆ ಅದನ್ನ ಕಲಿಸ್ಕೊಂಡಿಟ್ಕೋಬೇಕು. ನೋಡಿರಿ, ಇಲ್ಲೆಲ್ಲ ಕುದ್ದು ರೆಡಿ ಆಗೈತಿ, ಆಯಿಲ್ ಬಿಟ್ಟೈತಿ, ಸೂಪರಾಗಿ ಕುದ್ದು ರೆಡಿ ಆಗಿಬಿಟ್ಟೈತಿ. ಈಗ ಇದಕ್ಕೆ ಆ ಕಲಿಸಿಟ್ಕೊಂಡಂಥ ಕಡಲೆ ಹಿಟ್ಟು, ದೋಸೆ ಹದಕ್ಕೆ ಏನು ಕಲಿಸಿಟ್ಕೊಂಡಿರ್ತೀವಿ ಅದನ್ನು ಇದಕ್ಕೆ ಹಾಕ್ತಾ ತಿರುಗಿಸ್ಬೇಕು.
ಭಾಳ ಈಜಿ ಐತಿ. ಈಜಿ ಮೆಥಡ್ನಾಗ ಹೇಳ್ಕೊಟ್ಟೇನಿ. ಯಾರಿಗೆಲ್ಲ ಇಷ್ಟ ಟ್ರೈ ಮಾಡಿರಿ. ಇವಾಗ ಆ ಕಲಸಿದಂಥ ಹಿಟ್ಟು ಹಾಕ್ತಾ ತಿರ್ಗಸೋನು. ಸಣ್ಣ ಉರಿ ಇರಲಿ, ಗರ ಗರ ಅಂತ ತಿರ್ಗಸೋನು. ಗಂಟು ಆಗಲ್ಲ, ಆಗ ಚಾನ್ಸೂ ಇಲ್ಲ. ಒಣ ಹಿಟ್ಟು ಹಾಕಿದ್ರೆ ಗಂಟು ಆಕ್ಕೈತಿ. ಅದಕ್ಕೋಸ್ಕರ ನಿಮ್ಗೆ ಈಜಿ ವಿಧಾನದಾಗ ನಿಮ್ಗೆ ಬಿಗ್ನರ್ಸಿಗೆ ತೋರ್ಸೀನಿ. ಗರ ಅಂತ ತಿರುಗಿಸ್ಬಿಡ್ರಿ. ಇದನ್ನು ಚೆಂದಾಗಿ ಒಗ್ಗರಣೆ ಜೋಡಿ ಕೂಡ್ಕೊಳೋವರೆಗೆ ತಿರುಗಿಸ್ಬೇಕು. ಉರಿ ಸಣ್ಣೇ ಇರಲಿ, ಗಂಟಾಗ ಚಾನ್ಸೇ ಇಲ್ಲ, ಆಗದೂ ಇಲ್ಲ. ಈಗ ನೋಡಿರಿ, ಪ್ಲೇಟ್ ಮುಚ್ಚಿ 1-2 ನಿಮಿಷ ಚೆಂದ ಬೇಯಿಸ್ಕೊಳೋಣ. ಬೇಯಬೇಕದು. ಹಿಟ್ಟು ಚಲೋ ಬೆಂದ್ರೆ ರುಚಿ ಆಗ್ತತಿ. ಅಷ್ಟ್ರಾಗ ಇಲ್ಲಿ ಬೇಯಾಕಿಟ್ಟು ಇಲ್ಲಿ ಒಂದು ತಟ್ಟೆಗೆ ಆಯಿಲ್ ಸ್ಪ್ರೆಡ್ ಮಾಡ್ಕೊಳೋಣ. ಆ ಬೆಂದಂಥ ಹಿಟ್ಟಿದ್ರ ಮೇಲೆ ಹಾಕಿ ಇದನ್ನು ಕೈಗೆ ಎಣ್ಣೆ ಹಚ್ಕೊಂಡು ಸ್ಪ್ರೆಡ್ ಮಾಡಬೇಕು. ಸುಡ್ತಿರ್ತತಿ. ಗ್ಯಾಸ್ ಆಫ್ ಮಾಡಿದ್ದು 2 ನಿಮಿಷ ಹಾಗೇ ಬಿಡ್ಬೇಕು. ಅದನ್ನ ಬಾಯಿ ಮುಚ್ಚಿ ಅಲ್ಲೇ ಉಮ್ಗೊಳ್ತತದು. ಇವಾಗ ನೋಡಿರಿ, ಈ ತಟ್ಟೆಗೆ ಹಾಕಿಬಿಡೋಣ. ಹಾಕಿ ಸ್ಪೂನ್ಲೆ ಸ್ಪ್ರೆಡ್ ಮಾಡೋಣ. ಆನಂತರ ಸ್ವಲ್ಪ ಆರಿದ ನಂತರ ಕೈಗೆ ಎಣ್ಣೆ ಹಚ್ಕೊಂಡು ಚಲೋ ಹೊತ್ತಂಗೆ ಇದನ್ನು ಬಡಿಯೋಣ. ಭಾಳ ದಪ್ಪ ಆಗಬಾರ್ದು, ಭಾಳ ತೆಳ್ಳಗಾಗಬಾರ್ದು. ಈಗ ತೋರಿಸ್ತೇನೆ ನಾನು ಕೊಯ್ದಾಗ ಎಷ್ಟು ದಪ್ಪ ಇರಬೇಕು ಅಂತ. ಮೇಲೆ ಗಸಗಸೆ ಹಾಕ್ತಾರೆ, ಬಿಳಿ ಎಳ್ಳು ಹಾಕ್ತಾರೆ, ಒಣ ಕೊಬ್ಬರಿ ಹಾಕ್ತಾರೆ, ಹಸಿ ಕೊಬ್ಬರಿ ಹಾಕ್ತಾರೆ. ನಾನಿಲ್ಲಿ ಎಳ್ಳು ಹಾಕಾಕತ್ತೀನಿ, ಕೊತ್ತಂಬರಿ ಹಾಕಾಕತ್ತೀನಿ. ಗಸಗಸೆ ಖಾಲಿ ಆಗ್ಯಾವು, ಬಿಳಿ ಎಳ್ಳು ಹಾಕಾಕತ್ತೀನಿ, ಕೊತ್ತಂಬರಿ ಹಾಕ್ತಾನೆ. ಆನಂತರ ಕೊಬ್ಬರಿ ಹಾಕಿದ್ರೆ ಈಗಿಂದ ಈಗೇ ತಿಂದುಬಿಡಬೇಕು. ಪ್ರವಾಸಕ್ಕೆ ಒಯ್ಯೋದಾದ್ರೆ, ಯಾರ್ದಾರ ಮನೆಗೆ ಕಟ್ಕೊಂಡು ಹೋಗೋದಾದ್ರೆ, ರೊಟ್ಟಿ ಬುತ್ತಿ ಗಂಟಿನಾಗ ಒಯ್ಯೋದಾದ್ರೆ ಕೊಬ್ಬರಿ ಹಾಕಬೇಡ್ರಿ. ಹಸಿ ಕೊಬ್ಬರಿ ಒಣ ಕೊಬ್ಬರಿ ಹಾಕಬೇಡ್ರಿ, ಅದು ತಡೆಯಂಗಿಲ್ಲ. ತಡ ಇಲ್ಲದೆ ಕೆಟ್ಟು ಹೋಗ್ಬಿಡ್ತತಿ. ಅದಕ್ಕೋಸ್ಕರ ನಾನು ಕೂಡ ಇಲ್ಲಿ 2 ದಿನ ಇದನ್ನು ತಿನ್ನೋದ್ರಿಂದ ಕೊಬ್ಬರಿ ಹಾಕ್ತಾಯಿಲ್ಲ. ಕೊಬ್ಬರಿ ಹಾಕಂಗಿಲ್ಲ, ಬಿಳಿ ಎಳ್ಳು ಮತ್ತು ಕೊತ್ತಂಬರಿ. ನೀವು ಪಿಕ್ನಿಕ್ಕು ಟೂರ್ಗೆ ಕಟ್ಕೊಂಡು ಹೋಗೋದಾದ್ರೆ ಕೊಬ್ಬರಿ ಕೊತ್ತಂಬರಿ ಎರಡೂ ಹಾಕಬೇಡ್ರಿ. ಬರೀ ಗಸಗಸೆ ಅಥವಾ ಎಳ್ಳು ಹಾಕ್ರಿ. 2 ದಿನ ಆರಾಮ್ಸೆ ತಿನ್ಬೋದು ನೋಡಿರಿ. ಏನು ಸೂಪರಾಗಿರ್ತತಿ ಇದು. ನಾವು ಟೀ ಜೊತೆಗೆ ತಿಂದು ಟೀ ಕುಡಿತೇವೆ. ಇದನ್ನು ಕಟ್ ಮಾಡಿ 1-2 ನಿಮಿಷ ಬಿಟ್ಟು ಆರಾಕ್ಬಿಟ್ಟು ಇದನ್ನು ಒಂದು 5 ನಿಮಿಷ ಆರಾಕ್ಬಿಡೋನು ಅಂತ ಹೇಳಕತ್ತೀನಿ. ಆ ನಂತರ ಇದನ್ನು ಪೀಸಿ ತೆಗೆದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಏನು ಸೂಪರಾಗಿ ಬಂದೈತೆ ನೋಡಿರಿ. ಯಾರೆಲ್ಲ ನನ್ನ ವಿಡಿಯೋ ನೋಡಾತ್ತೀರಿ, ಇಷ್ಟ ಆದರೆ ಸ್ವಲ್ಪ ಉಪಯೋಗ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹೊಸಬ್ರು ಯಾರಾದರೂ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ನಿಮ್ಮ ಸಪೋರ್ಟು ನನಗೆ ಅವಶ್ಯ. ನೋಡಿರಿ, ಇಷ್ಟು ದಪ್ಪ ಇರಬೇಕು, ಅತಿ ದಪ್ಪ ಅಲ್ಲ, ತೆಳಗಲ್ಲ, ಈ ಥರ ಇರಬೇಕು. ನೋಡಿರಿ, ಇಲ್ಲಿ ತೋರ್ಸಕ್ತಾನಲ್ಲ, ಈ ಥರ ಸೂಪರಾಗಿ ಬಂದವ್ರಿ. ಒಂದು ತಿಂದ್ರೆ ಇನ್ನೊಂದು ತಿನ್ಬೇಕು ಅನಿಸ್ತತಿ, ಇನ್ನೊಂದು ತಿಂದ್ರೆ ಮತ್ತೊಂದು ತಿನ್ಬೇಕು ಅನಿಸ್ತತಿ. ಅಷ್ಟೊಂದು ರುಚಿಯಾಗಿ ಬಂದವು. ನೀವು ಟ್ರೈ ಮಾಡಿರಿ ಅಂತ ಹೇಳ್ತಾ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗುತ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.